ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಪಾಪುಗೆ ನಾನು ಯೂಸ್ ಮಾಡ್ತಿದ್ದಂತಹ ಬ್ರ್ಯಾಂಡ್ ಇದು ಪ್ಯಾಂಪರ್ಸು. ಲಿಪಿಗೂ ಯೂಸ್ ಮಾಡ್ತಾ ಇದ್ದೆ. ಆ್ಯಂಡ್ ಕೆಲವೊಂದು ತುಂಬ ಬ್ರ್ಯಾಂಡ್ಸ್ ಎಲ್ಲ ಟ್ರೈ ಮಾಡ್ತೀನಿ ನಾನು ಡೈಪರ್ನ. ಲಿಪಿಗೂ ಅಷ್ಟೇ, ಇವಳಿಗೂ ಅಷ್ಟೇ ಯಾವ್ದು ಚೆನ್ನಾಗಿ ಅನಿಸುತ್ತೆ ಅದನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ನಾನು ಯೂಸ್ ಮಾಡ್ತಿದ್ದಂತಹ ಬ್ರ್ಯಾಂಡಲ್ಲಿ ಪ್ಯಾಂಪರ್ಸ್ ಕೂಡ ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡ್. ಹಾಗಾಗಿ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲಿಗೆ ಇವಳಿಗೆ ಅಂತ ಹೇಳಿ ಒಂದು ಅಡ್ವರ್ಟೈಸ್ ಮಾಡಲಿಕ್ಕೆ ಸಿಕ್ಕಿತ್ತು ನನಗೆ. ಏನಪ್ಪ ಅಂತ ಅಂದರೆ ನನಗೇನು ಖುಷಿ ಆಗುತ್ತೆ ಅಂದರೆ, ನಾವು ಯಾವುದೆಲ್ಲ ಬ್ರ್ಯಾಂಡ್ಸ್ನ ಯೂಸ್ ಮಾಡ್ತಿರ್ತೀವಿ ಆ ಬ್ರ್ಯಾಂಡ್ಸ್ ಎಲ್ಲದನ್ನು ನಾವು ಅಡ್ವರ್ಟೈಸ್ ಮಾಡ್ತೀವಿ ಅಂತ ಅಂದರೆ ಒಂಥರ ಖುಷಿ ಅಂತ ಅನಿಸುತ್ತೆ. ಸೊ ಎಲ್ಲರೂ ನಗಿಸ್ಕೊಂಡು ಪಾಪುಗೆ ವಿಡಿಯೋ ಶೂಟ್ನ ಮಾಡಿಸ್ತಾ ಇದ್ದೆ. ನೋಡಿ ಫುಲ್ ಆ್ಯಕ್ಟಿವ್ ಆಗಿ ಫುಲ್ ಖುಷಿಯಾಗಿ ನಗಾಡ್ತಾ ಇದ್ದಾಳೆ ಲಿಪಿ, ನನ್ನ ತಂಗಿ, ತಮ್ಮ, ಅಮ್ಮ, ಆಂಟಿ ಮತ್ತು ಜೀವನ್ ಸರು ಅಷ್ಟೇ. ಫೋಟೋಗ್ರಫಿ ನಾನು ಯೂಶ್ವಲಿ ಅವ್ರ ಹತ್ರನೇ ತೆಗಿಸ್ತೀನಿ ಕೆಲವೊಂದು ವೀಡಿಯೋಸ್ ಎಲ್ಲದನ್ನು. ಅವರು ಅಷ್ಟೇ ಫುಲ್ ಪೇಷನ್ಸಿಂದ ತಕ್ಕೊಟ್ರು. ಆ್ಯಂಡ್ ತಿಯಾನು ಅಷ್ಟೇ ಎಷ್ಟು ಚೆನ್ನಾಗಿ ನಗಾಡಿದ್ಲು, ತುಂಬ ಕೋಪ್ರೇಟಿವ್ ಆಗಿದ್ಲು. ಎಲ್ಲರೂ ಸುತ್ತ ನಿಂತ್ಕೊಂಡು ನಗಾಡಿಸ್ತಾ ಇದ್ವಿ, ಲಿಪಿ ನಗಾಡ್ಸೋದು ಎಲ್ಲದೂ. ನಮಗೆ ಒಳ್ಳೊಳ್ಳೆ ಬ್ರ್ಯಾಂಡ್ಸ್ ಜೊತೆ ವರ್ಕ್ ಮಾಡಬೇಕು ಅಂತ ತುಂಬಾ ಖುಷಿ ಇರುತ್ತೆ. ಮುಂಚೆ ಎಲ್ಲ ಏನಪ್ಪ ಅಂತ ಅಂದರೆ ಎಲ್ಲ ಹೀರೋಯಿನ್ಸು, ಸೆಲೆಬ್ರಿಟೀಸು ಮಾತ್ರ ಕೆಲವೊಂದು ಬ್ರ್ಯಾಂಡ್ಸ್ ಜೊತೆ ವರ್ಕ್ ಮಾಡ್ತಾಯಿದ್ರು. ಸೊ ಇವಾಗ ನಮ್ಮಂಥ ಚಿಕ್ಕ ಕಂಟೆಂಟ್ ಕ್ರಿಯೇಟರ್ಸು, ಇನ್ಫ್ಲೂಯೆನ್ಸರ್ಸು ಕೂಡ ಕೆಲವೊಂದು ಬ್ರ್ಯಾಂಡ್ಸ್ ಜೊತೆ ವರ್ಕ್ ಮಾಡ್ತೀವಿ. ಆ್ಯಂಡ್ ಈ ಥರ ವೀಡಿಯೋಸ್ ಎಲ್ಲ ಹಾಕಿದಾಗ ಪ್ರಮೋಷನ್ ಮಾಡ್ತಾ ಇದ್ದೀರಾ, ಅಡ್ವರ್ಟೈಸ್ ಮಾಡ್ತಾ ಇದ್ದೀರಾ ಅಂತೆಲ್ಲ ಕಮೆಂಟ್ ಹಾಕ್ತಾರೆ. ಸೊ ಅವಾಗ ಬೇಜಾರಾಗುತ್ತೆ, ಏನು ಹಿಂಗೆ ಕಮೆಂಟ್ ಹಾಕ್ತಾರೆ ನೆಗೆಟಿವ್ ಆಗಿ ಅಂತ ಹೇಳಿಬಿಟ್ಟು. ಬಟ್ ಏನಂದರೆ ನಾವು ಯೂಸ್ ಮಾಡ್ತಾ ಇರ್ತೀವಿ, ಬಟ್ ಯೂಸ್ ಮಾಡ್ತಾ ಇದ್ದೀವೋ ಇಲ್ವೋ ಅಂತ ಹೇಳಿ ನಾವು ವಿಡಿಯೋ ಮಾಡಿ ಹಾಕ್ದಾಗಲೇ ಅಷ್ಟೇ ಅಲ್ವಾ ಗೊತ್ತಾಗೋದು. ಇವಾಗ ನಾನು ಆ್ಯಸ್ ಅ ಇನ್ಫ್ಲೂಯೆನ್ಸರ್, ಕಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ಕೆಲವೊಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಅಡ್ವರ್ಟೈಸ್ ಮಾಡ್ತೀನಿ ಅಷ್ಟೇ. ಸೊ ಯೂಸ್ ಮಾಡಿ ಚೆನ್ನಾಗಿರೋದನ್ನು ಮಾತ್ರ ನಾನು ಆ್ಯಸ್ ಆಫ್ ನಾವು ಪ್ರಮೋಟ್ ಮಾಡಿರೋದು. ಕೆಲವೊಂದು ಬ್ರ್ಯಾಂಡ್ಸ್ ಬಗ್ಗೆ ಐಡಿಯಾನೂ ಇರೋದಿಲ್ಲ ಮತ್ತು ಅದು ಡರ್ಮಟಾಲಜಿ ಟೆಸ್ಟ್ ಕೂಡ ಆಗಿರಲ್ಲ. ಸೊ ಅಂಥ ಬ್ರ್ಯಾಂಡ್ಸ್ ಎಲ್ಲ ನಾನು ತುಂಬ ರಿಜೆಕ್ಟ್ ಮಾಡಿರೋದು ಕೂಡ ಇದೆ ನನ್ನ ಲಿಸ್ಟಲ್ಲಿ. ಬಟ್ ಆ ಬ್ರ್ಯಾಂಡ್ಸ್ ನೇಮ್ನ ಹೇಳಿ ಅದಕ್ಕೆ ಒಂದು ಬ್ಯಾಡ್ ಇದನ್ನು ಕ್ರಿಯೇಟ್ ಮಾಡಬಾರ್ದಲ್ವಾ, ಹಾಗಾಗಿ ಹೇಳಲ್ಲ ಅಷ್ಟೇ ನಾನು. ಪ್ಯಾಂಪರ್ಸ್ ಅವರೇ ಒಂದು ಕಾನ್ಸೆಪ್ಟ್ ಕೊಟ್ಟಿರ್ತಾರೆ. ಸೊ ಬೇಬಿ ಮೂಮೆಂಟ್ಸ್ ಯಾವ ಥರ ಇರಬೇಕು ಅಂತ ಹೇಳಿ, ಮತ್ತು ಡ್ರೆಸ್ ಕೋಡ್ ಕೂಡ ಇರುತ್ತೆ. ನನಗೆ ಈ ಕಲರ್ ಡ್ರೆಸ್ ಇತ್ತು, ಪಾಪಗೆ ಒಂದು ವೈಟ್ ಕಲರ್ ಡ್ರೆಸ್ ಕೋಡ್. ಸೊ ಆ್ಯಸ್ ಪರ್ ದ ಕಾನ್ಸೆಪ್ಟೇ ನಾವು ಶೂಟ್ ಮಾಡ್ತೀವಿ. ನಾವು ಅಂತಲ್ಲ, ಯಾವುದೇ ಒಂದು ಸೆಲೆಬ್ರಿಟೀಸ್ ಆಗಿರ್ಬೋದು, ಹೀರೋಯಿನ್ಸ್ ಆಗಿರ್ಬೋದು, ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು, ಒಂದು ಕಾನ್ಸೆಪ್ಟನ್ನ ಫಾಲೋ ಮಾಡ್ತಾರೆ. ಆ ಕಾನ್ಸೆಪ್ಟನ್ನ ಫಾಲೋ ಮಾಡಿದ್ರೇ ಅವ್ರಿಗೆ ಒಂದು ರೀಚ್ ಸಿಗುತ್ತೆ ಅನ್ನೋ ಒಂದು ಬ್ರ್ಯಾಂಡ್ ಅವ್ರದ್ದು ಮೈಂಡ್ ಸೆಟ್ ಇರುತ್ತೆ. ಹಾಗಾಗಿ ಪಾಪುಗೆ ವಿಡಿಯೋ ಶೂಟ್ನ ಮಾಡಿಸ್ದೆ. ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ಲು. ಆ್ಯಂಡ್ ಅವಳದು ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂತು. ಬಟ್ ಏನಂದರೆ ಇದು ಎಡಿಟಿಂಗು ಬ್ರ್ಯಾಂಡ್ಸ್ ಇರುತ್ತಲ್ವ, ಅವ್ರ ಕಡೆಯಿಂದನೇ ಎಡಿಟಿಂಗ್ ಆಗುತ್ತೆ. ಬಟ್ ಅವ್ರು ಮಾಡಿರೋದು ಕೆಲವೊಂದು ಎಡಿಟ್ ನಂಗೆ ಅಷ್ಟೊಂದು ಖುಷಿ ಆಗಲಿಲ್ಲ. ಸೊ ಇದ್ರ ರೀಲ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ. ಆಲ್ರೆಡಿ ನೋಡಿರ್ತೀರಾ ಅನಿಸುತ್ತೆ. ನೋಡಿಲ್ಲ ಅಂತ ಅಂದು ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ನೋಡಿ ಒಂದ್ಸತಿ. ಹೀಗೆ ಪಾಪುದು ಒಂದು ವಿಡಿಯೋ ಶೂಟ್ ಮಾಡಿದೆ. ಫಸ್ಟ್ ಟೈಮ್ ಇವಳ ಒಂದು ಪ್ರೊಫೈಲ್, ಐ ಮೀನ್ ಇವಳಿಗೆ ನಾನು ಒಂದು ದೊಡ್ಡ ಬ್ರ್ಯಾಂಡ್ ಜೊತೆ ವರ್ಕ್ ಮಾಡಿರೋದು. ಸೊ ಹಂಗಾಗಿ ತುಂಬ ಖುಷಿ ಆಯಿತು. ಅದರದ್ದು ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡಿದ್ದೆ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ನಾವು ಯಾವುದೇ ರೀತಿ ವಿಡಿಯೋನ ಶೂಟ್ ಮಾಡದೆ, ಎಫರ್ಟ್ ಹಾಕದೆ ಸುಮ್ಮನೆ ಮನೇಲಿ ಕೂತಿದ್ರೆ ನಾವು ಯಾವುದೂ ಬ್ರ್ಯಾಂಡ್ಸ್ ಜೊತೆ ವರ್ಕ್ ಮಾಡೋಕ್ಕಾಗ್ತಾನೆ ಇರಲಿಲ್ಲ. ಸೊ ಒಂದು ವಿಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಅಷ್ಟು ಈಸಿ ಅಲ್ಲ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಸುಮ್ಮನೆ ಒಂದು ನೋಡ್ತೀರಾ ಅಲ್ವಾ, ಒಂದು ಖುಷಿಗೋಸ್ಕರ ಒಂದು ಲೈಕ್ ಮಾಡಿ ಕಮೆಂಟ್ ಹಾಕಿ. ನೀವು ಹಾಕುವಂಥ ಒಂದು ಕಮೆಂಟಿಂದ ನಂಗೆ ತುಂಬಾ ಖುಷಿ ಸಿಗುತ್ತೆ. ಬಿಕಾಸ್ ಇದರಲ್ಲಿ ಎಲ್ಲ ಥರ ಎಫರ್ಟ್ ಇರುತ್ತೆ. ಎಡಿಟಿಂಗ್ ಮಾಡೋದಾಗಿರ್ಬೋದು, ವಿಡಿಯೋ ಶೂಟ್ ಮಾಡೋದಾಗಿರ್ಬೋದು. ಈ ಒಂದು ಶೂಟಿಂಗ್ ನಾವು ಆಲ್ಮೋಸ್ಟ್ 4 to 5 hours ಟೈಮ್ ತೊಗೊಂಡಿದ್ದೀವಿ. ಬಿಕಾಸ್ ಎಲ್ಲ ಶಾರ್ಟ್ಸು ಬೇಕಾಗಿರೋದ್ರಿಂದ ಮಗು ಜೊತೆ, ಈಗ ಮಗು ಮಲಗಬೇಕು, ಮಲಗೋ ತನಕನೂ ಕಾಯಬೇಕು. ಸೊ ಮಗು ನಗಾಡಬೇಕು, ಮತ್ತು ಬೇಕಾಗಿರುವಂತಹ ಕೆಲವೊಂದು ಕ್ಲಿಪ್ಪಿಂಗ್ಸ್ ಬೇಕು. ಹಾಗಾಗಿ ಪಾಪು ಜೊತೆ ವಿಡಿಯೋ ಶೂಟ್ ಮಾಡೋದಿದೆಯಲ್ಲ ಅಷ್ಟು ಈಸಿ ಅಲ್ಲ. ನೋಡಿ ಇಲ್ಲಿ ಎಲ್ಲರೂ ಹೆಂಗೆ ನಿಂತ್ಕೊಂಡಿದ್ದೀವಿ ಅಂತ ಹೇಳಿ ಜಸ್ಟ್ ನಿಮ್ಗೆಲ್ಲರಿಗೂ ತೋರಿಸ್ಬೇಕು ಅನ್ನಿಸ್ತು. ಇವಾಗ ನನಗೇ ಫಸ್ಟೆಲ್ಲ ನೋಡಬೇಕಂದ್ರೆ ಹೆಂಗೆ ವಿಡಿಯೋ ಶೂಟ್ ಮಾಡ್ಕೊಂಡಿರ್ತಾರೆ ಇವರು, ಹೆಂಗೆ ಎಡಿಟ್ ಮಾಡಿರ್ತಾರೆ ಅಂತ ನಾನು ಥಿಂಕ್ ಮಾಡ್ತಾಯಿದ್ದೆ. ಸೊ ಹಾಗೆ ಕೆಲವೊಂದು ವಿಡಿಯೋ ನೋಡೋರು ಕ್ಯೂರಿಯಾಸಿಟಿಯಿಂದ ಕಮೆಂಟ್ ಹಾಕಿರ್ತೀರಾ, ಮೆಸೇಜ್ ಮಾಡಿರ್ತೀರಾ. ಸೊ ಇಷ್ಟೆಲ್ಲ ಎಫರ್ಟ್ ಹಾಕ್ಬಿಟ್ಟು ನಾನು ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ನಿಮ್ಗೊಂದು ಗ್ಲಿಮ್ಸ್ನ ತೋರಿಸ್ತಾ ಇದ್ದೀನಿ. ಪಾಪು ಅಂತೂ ಫುಲ್ ನಗಾಡ್ತಾನೆ ಇದ್ಲು. ಹಂಗಾಗಿ ಒಂದೆರಡು ಫೋಟೋಸ್ ತೆಗಿರಿ ಜೀವನ್ ಸರ್ ಅಂತ ಹೇಳಿದೆ. ಹಂಗಾಗಿ ಕೆಲವೊಂದು ನ್ಯಾಚುರಲ್ ಆಗಿ ಫೋಟೋಸ್ನ ಕೂಡ ಅವರು ಕ್ಲಿಕ್ ಮಾಡಿದ್ದಾರೆ. ಆ ಫೋಟೋಸ್ನ ಕೂಡ ಇಲ್ಲಿ ಲೆಫ್ಟ್ ಮತ್ತು ರೈಟಲ್ಲಿ ಶೇರ್ ಮಾಡಿದ್ದೀನಿ ನೋಡಿ. ಅಂದರೆ ಪಾಪು ಸ್ನಾನ ಮಾಡಿಸ್ಬೇಕು. ಸೊ ಸ್ನಾನ ಮಾಡಿದಿಂದನೇ ಪಾಪುಗೆ ಸ್ಟಾರ್ಟ್ ಆಗಬೇಕು.
ಆ್ಯಂಡ್ ರಾತ್ರಿ ಮಾಪುನ ಮಲಗಿಸೋ ಥರನೇ ಕ್ಲಿಪ್ಪಿಂಗ್ ಇರಬೇಕು ಅಂತ. ಹಾಗಾಗಿ ಆಲ್ಮೋಸ್ಟ್ ನಾವು ಇದನ್ನು ಈವ್ನಿಂಗೇ ಶೂಟ್ ಮಾಡ್ಕೊಂಡ್ವಿ, ಯಾಕಂದರೆ ಪಾಪು ಮಲಗೋ ಟೈಮ್ ಕರೆಕ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ನಿಜವಾಗ್ಲೂ ಬ್ರ್ಯಾಂಡು ಚೆನ್ನಾಗಿದೆ, ಪಾಪುಗೂ ಯಾವುದೇ ರೀತಿ ರ್ಯಾಷಸ್ ಕೂಡ ಆಗಲಿಲ್ಲ ನನಗೆ. ಹಾಗಾಗಿ ನಾನು ಈ ಬ್ರ್ಯಾಂಡ್ನ ಒಪ್ಕೊಂಡು ಪ್ರಮೋಟ್ ಮಾಡಿದ್ದೀನಿ, ಅಡ್ವರ್ಟೈಸ್ ಮಾಡಿದ್ದೀನಿ ಅಷ್ಟೇ. ನಾನು ಪಾಪುಗೆ ಇನ್ನೇನು ಸಾಲಿಡ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಕೆಲವೊಂದು ಪ್ಲ್ಯಾನ್ಸ್ ಎಲ್ಲ ಮಾಡ್ಕೊಂಡಿದ್ದೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಸಾಲಿಡ್ನ ಸ್ಟಾರ್ಟ್ ಮಾಡ್ತಾರೆ. ಬಟ್ ನನಗೆ ಲಿಪಿದು ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಸೊ ಅವಳಿಗೆ ನಾನು ಯಾವ ಥರ ಸಾಲಿಡ್ ಸ್ಟಾರ್ಟ್ ಮಾಡಿದ್ದೆ, ಏನೆಲ್ಲ ಕೊಟ್ಟಿದ್ದೆ ಅಂತ ಹೇಳಿಬಿಟ್ಟು ಶೇರ್ ಮಾಡಬೇಕು ಅಂತ ನನಗಿಷ್ಟ ಇದೆ. ಬಿಕಾಸ್ ಮಕ್ಕಳು ದಪ್ಪ ಸಣ್ಣ ಅನ್ನೋದು ಸೆಕೆಂಡ್ರಿ, ಬಟ್ ಲಿಪಿ ಅಂತೂ ತುಂಬ ಹೆಲ್ದಿಯಾಗಿದ್ಲು, ಬಟ್ ಸ್ವಲ್ಪ ಸಣ್ಣ ಇದ್ಲು ಅಷ್ಟೇ. ಹೀಗೆ ಶೂಟ್ ಮಾಡಿ ಪಾಪುನ ಮಲಗಿಸ್ಬಿಟ್ಟು ಅವತ್ತಿಗೆ ಮುಗಿಸಿದ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ನಾನು ಪಾಪುಗೆ ಒಂದು ಬೆಳ್ಳಿ ಬಟ್ಲು ತರಬೇಕಿತ್ತು. ಆಲ್ರೆಡಿ ಲಿಪಿ ಹತ್ರ ಒಂದು ಬೆಳ್ಳಿ ಬಟ್ಲಿತ್ತು. ಸೊ ಅದೇನಾಗಿತ್ತು, ಯೂಸ್ ಮಾಡಿ ತುಂಬ ತಗ್ಗೋದಂಗೆ ಆಗಿತ್ತು, ಸ್ವಲ್ಪ ಹಳೇದಾಗಿತ್ತು. ಎರಡೂ ಒಂದೇ ಅಲ್ವಾ, ಇನ್ನೇನು ಎಕ್ಸ್ಚೇಂಜ್ ಮಾಡಿ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಹೊರಟೆ. ಅದಕ್ಕಿಂತ ಮುಂಚೆ ಪಾಪುನ ಸ್ವಲ್ಪ ಆಟ ಆಡಿಸ್ಬಿಟ್ಟು ಅಮ್ಮನ ಹತ್ರ ಬಿಟ್ಬಿಟ್ಟು ಹೊರಟೆ. ನನ್ನ ಫ್ರೆಂಡ್ ಸಹನನು ಫ್ರೀ ಇದ್ದರೆ ಬನ್ನಿ ಸಹನ ಅಂತ ಫೋನ್ ಮಾಡಿದೆ. ಮಕ್ಕಳಿರೋದ್ರಿಂದ ಅವರು ಪಟ್ ಅಂತ ಹೊಡೆಸ್ಕೊಂಡು ಬಂದರು. ಆಮೇಲೆ ಜ್ಯುವೆಲ್ರಿ ಶಾಪಿಗೆ ಬಂದ್ವಿ. ಅಲ್ಲಿ ಯಾವುದೇ ರೀತಿ ಮೇಕಿಂಗ್ ಚಾರ್ಜ್ ಇರಲಿಲ್ಲ ನಾನು ತಗೊಂಡಿರೋವಂಥ ಐಟಮ್ಸಿಗೆ. ಸರಿ ಅಂತ ಹೇಳ್ಬಿಟ್ಟು ಒಂದು 2-3 ಬಟ್ಲನ್ನು ನೋಡಿದೆ ಯಾವುದು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಸ್ವಲ್ಪ ಗಟ್ಟಿ ಇರೋದೇ ತಗೊಳ್ಳೋಣ, ಆಮೇಲೆ ಊಟ ಮಾಡಿಸೋದಕ್ಕೂ ಕೂಡ ಒಂದು 2 ವರ್ಷದ ತನಕ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು 80 ಗ್ರಾಮ್ ಇತ್ತು ಅನಿಸುತ್ತೆ, ಆಲ್ಮೋಸ್ಟು 80 ಗ್ರಾಮ್ದು ತೊಗೊಂಡೆ. ಅದಾದಮೇಲೆ ಲಿಪಿ ಹತ್ರ ಕಾಲು ಬಳೆ ಕಾಲು ಚೈನ್ ಎಲ್ಲ ಇತ್ತು. ಆಲ್ರೆಡಿ ಲಿಪಿದೆ ಹಳೇದು ಕಾಲು ಬಳೆ ಹಾಕಿದ್ದೆ ಅಲ್ವಾ, ಹೊಸ ಕಾಲು ಚೈನ್ ತೊಗೊಳ್ಳೋಣ ಪಾಪ, ಯಾಕೆ ಎಲ್ಲದೂ ಅವಳಿಗೆ ಹಳೇದು ಹಾಕಬೇಕು ಅಂತ ಹೇಳಿಬಿಟ್ಟು ಬಟ್ಲೂ ಕೂಡ ಚೇಂಜ್ ಮಾಡಿದೆ. ಅದ್ರ ಜೊತೆಗೆ ಕಾಲು ಚೈನು ತೊಗೊಳ್ಳೋಣ ಅಂತ ಹೇಳಿ ನಮ್ಮ 3 ಮಕ್ಕಳು ಕೂತ್ಕೊಂಡು ಬಿಸ್ಕೆಟ್ ತಿಂದ್ಕೊಂಡು ಆಟ ಆಡ್ತಾ ಇದ್ದಾರೆ. ಕಾಲು ಚೈನು ಬಟ್ಲು ಯಾವುದಕ್ಕೂ ಯಾವುದೇ ರೀತಿ ಮೇಕಿಂಗ್ ಚಾರ್ಜ್ ಇರಲಿಲ್ಲ. ಕಾಲು ಚೈನಿಗೆ ಆಲ್ಮೋಸ್ಟ್ 8000 ಆಯಿತು, ಬಟ್ಲಿಗೆ ಆಲ್ಮೋಸ್ಟ್ 12000 ಆಯಿತು. ಮತ್ತು ಸ್ಪೂನ್ ಇತ್ತಲ್ಲ ಲಿಪಿದು, ಅದನ್ನು ಚೇಂಜ್ ಮಾಡೋದು ಬೇಡ ಅಂದರು ಅಮ್ಮ, ಬಿಕಾಸ್ ಅದು ತುಂಬ ಗಟ್ಟಿ ತೊಗೊಂಡಿದ್ದೆ ಸ್ಪೂನು. ಮತ್ತಿನ್ನು ಚೇಂಜ್ ಮಾಡೋದು ಯಾಕೆ ಅಂತ ಹೇಳಿಬಿಟ್ಟು ಹಳೆ ಸ್ಪೂನನ್ನು ಇಟ್ಕೊಂಡೆ. ಅದರ ಜೊತೆಗೆ ನನಗೆ ಒಂದು ಟೋರಿಂಗ್ ನೋಡೋಣ ಅಂತ ಹೇಳಿಬಿಟ್ಟು ಟೋರಿಂಗ್ನ ನೋಡ್ತಾ ಇದ್ದೆ. ಆ್ಯಕ್ಚುಲಿ ಏನಂತ ಅಂದರೆ ಆ ಥರ ಪ್ರೆಸ್ಸಿಂಗ್ ಮಾಡ್ತೀವಲ್ವ, ಟೋರಿಂಗ್ ಹಾಕ್ಕೊಂಡ್ರೆ ಕಾಲಿಗೆ ಕಂಫರ್ಟೇ ಆಗೋಲ್ಲ, ಒಂಥರ ಒತ್ತುತ್ತಾ ಇರುತ್ತೆ. ತೊಗೊಂಬಿಟ್ಟು ಅಯ್ಯೋ ಯಾಕಾದರೂ ಈ ಥರ ತೊಗೊಂಡಪ್ಪ ಅಂತ ಅನ್ನಿಸ್ತಾ ಇತ್ತು. ಟೆಂಪಲಿಗೆ ಹಾಕ್ಕೊಂಡು ಹೋದರೆ ಫುಲ್ ಕಾಲೆಲ್ಲ ಒತ್ತುತ್ತಾ ಇತ್ತು. ಆಮೇಲೆ ಒಂದು 2-3 ನೋಡಿದೆ. ಆ್ಯಕ್ಚುಲಿ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿರೋದಿತ್ತು. ಲೈಕ್ ಏನಂದರೆ ಕಲರ್ ಡ್ರೆಸ್ಸಿಗೆ ಮ್ಯಾಚಿಂಗ್ ಆಗೋ ಥರ, ಸ್ಯಾರಿಗೆ ಮ್ಯಾಚಿಂಗ್ ಆಗೋ ಥರ. ಈ ಪಿಂಕ್ ಅಂತೂ ವೆರಿ ಪ್ರಿಟ್ಟಿಯಾಗಿತ್ತಾಯ್ತಾ. ನಾನು ಹಾಕಿರೋ ಡ್ರೆಸ್ಸಿಗೂ ಕಾಲಿಗೆ ಹಾಕಿ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಇದು ಅಷ್ಟೇ ಅರೌಂಡ್ 1500 ರುಪೀಸ್ ಏನೋ ಆಯಿತು. ಸೊ ಅಲ್ಲಿಂದ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡೆ. ಲಿಪಿಗೆ ತೊಗೊಂಡಾಗ ಆಲ್ಮೋಸ್ಟ್ 3000 ರುಪೀಸ್ ಇತ್ತೇನೋ ಬೌಲು, ಅದನ್ನೇ ಅಂದ್ಕೊಳ್ತಾ ಇದ್ದೆ. ಯಪ್ಪ ಎಷ್ಟು ಇನ್ಕ್ರೀಸ್ ಆಗಿದೆ ಸಿಲ್ವರ್ ರೇಟ್ ಆಗಿರ್ಬೋದು, ಗೋಲ್ಡ್ ರೇಟ್ ಆಗಿರ್ಬೋದು ಅಂತ ಹೇಳಿ. ನೋಡಿ ಲಿಪಿ ಬಟ್ಲು ಅದು ಸ್ವಲ್ಪ ಚಿಕ್ಕದಿತ್ತು ಮತ್ತು ಸ್ವಲ್ಪ ಗ್ರಾಮು ಕಮ್ಮಿ ಇತ್ತು ಅಂತ ಅನಿಸುತ್ತೆ. ಹಿಂಗೆ ಪ್ರೆಸ್ ಮಾಡಿದ್ರೆ ಬೆಂಡ್ ಆಗ್ತಾ ಇತ್ತು, ಹಾಗಾಗಿ ಈ ಸತಿ ಬೆಂಡ್ ಆಗೋದು ಬೇಡ ಅಂತ ಹೇಳಿಬಿಟ್ಟು ಇಷ್ಟು ಗಟ್ಟಿಗೆ ತೊಗೊಂಡೆ. ಅದ್ರ ಜೊತೆಗೆ 2 ಬೆಳ್ಳಿ ಲೋಟ ನೋಡೋಣ ಅಂತ ಹೇಳ್ಬಿಟ್ಟು ನೋಡಿದೆ. ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಇವಾಗ ನನ್ನ ಹತ್ರ ಅಷ್ಟೊಂದು ಆಫರ್ ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಹೇಳಿಬಿಟ್ಟು ಬೆಳ್ಳಿ ಗ್ಲಾಸ್ನ ತಗೊಳ್ಲಿಲ್ಲ, ಹಾಗೆ ಬಿಟ್ಟು. ಅಲ್ಲಿ ಒಂಥರ ತುಂಬ ಯೂನಿಕ್ಕಾಗಿತ್ತು ಈ ಥರ ಕ್ಯಾಂಡಲ್ ಇಡೋ ಹೋಲ್ಡರು. ಸರಿ ಅಂತ ಹೇಳ್ಬಿಟ್ಟು ಅದ್ರದ್ದೊಂದು ಗ್ಲಿಮ್ಸ್ನ ತೊಗೊಂಡೆ. ಇನ್ನು ಮಕ್ಕಳಿಗೆ ಎಲ್ರಿಗೂ ಆಟ ಆಡೋಕ್ಕೆ ಅಂತ ಹೇಳಿಬಿಟ್ಟು ಬಲೂನ್ ಎಲ್ಲ ಕೊಟ್ಟರು, ನೀರೆಲ್ಲ ಕುಟ್ಕೊಂಡು ಮಕ್ಕಳು ಎಂಜಾಯ್ ಮಾಡಿಕೊಂಡು ಆಟ ಆಡಿದ್ರು. ಅದಾದಮೇಲೆ ಬಿಲ್ ಹಾಕಿಸ್ತಾ ಇದ್ದೆ. ಬಟ್ ನಾನು ಯೂಶ್ವಲಿ ಕೆಲವೊಂದು ಸತಿ ಗೋಲ್ಡೆಲ್ಲ ಇಲ್ಲಿ ತೊಗೊಳ್ತಾ ಇರ್ತೀನಿ, ಬೇರೆ ಕಡೆನೂ ಶಾಪಿಂಗ್ ಮಾಡ್ತೀನಿ. ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೆ, ಸರ್ ಗೋಲ್ಡ್ ರೇಟ್ ಫುಲ್ ಕಮ್ಮಿ ಆಗಿ ಒಂದು ಆಫರ್ ಕೊಟ್ಬಿಟ್ಟು ನನಗೊಂದು ಕಾಲ್ ಮಾಡಿಬಿಡಿ, ಅವಾಗೆಲ್ಲ ಬಂದು ತಗೊಳ್ತೀನಿ ಅಂತ ಹೇಳಿಬಿಟ್ಟು. ನಾನು ಆ್ಯಕ್ಚುಲಿ ಪಾಪುಗೆ ಬಳೆ ತೊಗೊಂಬಂದೆ ಅಲ್ವಾ, ಅವತ್ತು ಆಲ್ಮೋಸ್ಟ್ 15,900 ಸಮಥಿಂಗ್ ಇತ್ತು. ಸಡನ್ನಾಗಿ 12,000 ಸಮಥಿಂಗ್ ಆಗಿತ್ತು. ಅಯ್ಯೋ ಇಷ್ಟು ಕಮ್ಮಿ ಆಯ್ತಲ್ಲ ಅಂತ. ಮತ್ತು ಇವತ್ತಿನ ಗೋಲ್ಡ್ ರೇಟು ಅಷ್ಟೇ 14,000 ಸಮಥಿಂಗ್ ಇತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಈ ಥರ ಗೋಲ್ಡ್ ರೇಟ್ ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ. ಬಟ್ ನಮಗೆ ಏನು ಬೇಕು ಬೇಕಾಗಿರೋದೆಲ್ಲದನ್ನು ತೊಗೊಂಡ್ಲೇಬೇಕಲ್ವ, ಹಾಗಾಗಿ ಎಲ್ಲದು ಶಾಪಿಂಗ್ ಮಾಡಿಕೊಂಡು. ಸಹನ ಅವರು ಟೈಮ್ ಇಲ್ಲ ಅಂತ ಹೇಳಿದ್ರು, ಬನ್ನಿ ಏನಾದ್ರು ಚಾಟ್ಸ್ ತಿನ್ನೋಣ ಇಲ್ಲ ಊಟ ಮಾಡೋಣ ಅಂತ ಹೇಳಿದೆ. ಸರ್ರಿಗೇನೋ ಅರ್ಜೆಂಟ್ ಕೆಲಸ ಇದೆ, ಯಾವುದೋ ಕಾಲ್ ಬಂತು ಅಂತ ಹೇಳ್ಬಿಟ್ಟು ಅವ್ರು ಹೊರಟ್ರು. ಅದಾದಮೇಲೆ ಲಿಪಿ ಫೇವ್ರೆಟ್ ಊಟನ ಕೊಡ್ಸೋಣ ಅಂತ ಹೇಳಿಬಿಟ್ಟು ಮೋಹನು ಮತ್ತು ಅಣ್ಣ ಇದ್ದರು, ಎಲ್ಲರೂ ಒಟ್ಟಿಗೆ ಊಟ ಮುಗಿಸ್ಕೊಂಡು ಮನೆಗೆ
ಹೊರಟ್ವಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಅನ್ನಪ್ರಾಶನ ಮಾಡಿಸ್ಲಿಕ್ಕೆ ಅಂತ ಹೇಳಿ ಲಿಪಿ 5:30ಗೆ ಎದ್ದು ಸ್ನಾನ ಮಾಡಿದ್ಲು. ಪಾಪುನ ಅಷ್ಟೇ 5:40ಗೆ ಎಬ್ಬರಿಸಿದ್ವಿ. ಪಾಪ ಖುಷಿಯಾಗಿ ನಗಾಡ್ಕೊಂಡು ಎದ್ದೇಳ್ತು, ಕಿರಿಕೆ ಮಾಡಲಿಲ್ಲ ಬಂಗಾರಿ ಇದು. ಆಮೇಲೆ ಎದ್ದ ತಕ್ಷಣ ಸ್ನಾನ ಎಲ್ಲ ಮಾಡಿಸ್ಕೊಟ್ರು ಅಮ್ಮ. ಪೂಜೆ ಎಲ್ಲ ಮಾಡಿದ್ವಿ. ದೇವ್ರಿಗೆ ಮನೇಲಿ ಹೂವು, ದಾಸವಾಳದ ಹೂವೆಲ್ಲ ಮೊಗ್ಗಾಗಿತ್ತಲ್ವ, ಹಾಗಾಗಿ ಇನ್ನು ಯಾವುದು ಹರಳಿರಲಿಲ್ಲ, ಅದನ್ನು ಎತ್ಕೊಂಡು ಬಂದ್ವಿ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ಎಲ್ಲದು ಲಗೇಜ್ ಎಲ್ಲ ಇಟ್ಕೊಂಡೆ. ಬಟ್ ಏನೂ ರೆಡಿ ಆಗೋಕ್ಕಾಗಲಿಲ್ಲ ಇಲ್ಲಿ. ಜಸ್ಟ್ ತಲೆಗೆ ಸ್ನಾನ ಮಾಡಿ ಪೂಜೆ ಮುಗಿಸಿ ಒಂದು ಮಾಯ್ಶ್ಚರೈಸರ್ನ ಹಚ್ಕೊಂಡು ಕಾರಲ್ಲಿ ಹೊರಟ್ವಿ. ಒಂದು ದಿನಕ್ಕೆ ಆದರೂ ಇಷ್ಟೊಂದು ಲಗೇಜ್ ಬೇಕಲ್ಲ, ಪಾಪುದು, ಲಿಪಿದು, ಮೋವಂದು ಪ್ರತಿಯೊಂದು ತೊಗೊಂಡು ಹೊರಟ್ವಿ. ಆ್ಯಕ್ಚುಲಿ ಲಿಪಿ ಫುಲ್ ಎಕ್ಸೈಟ್ಮೆಂಟು, ಎಲ್ಲರೂ ಹೊರಟ್ಬಿಟ್ರೆ ಫುಲ್ ಖುಷಿಯಾಗಿ ಹೊರಡ್ತಾಳೆ, ಕಿರಿಕಂತೂ ಮಾಡೋದೇ ಇಲ್ಲ. ಅಲ್ಲಿಂದ ಹೊರಟ್ವಿ. ಅಪ್ಪಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಕಾಲು ನೋವು ಅಂತ ಹೇಳಿಬಿಟ್ಟು ಅಪ್ಪ ನಂಗೆ ಜರ್ನಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬರಲಿಲ್ಲ. ಅಮ್ಮನೂ ಅಪ್ಪ ಬರಲಿಲ್ವಲ್ಲ, ನೀವೇ ಹೋಗಿ ಬನ್ನಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಹೊರಟ್ವಿ. ಪಾಪು ನೋಡಿ 6 ಗಂಟೆ 6:10 ಅನಿಸುತ್ತೆ ಆಲ್ಮೋಸ್ಟು. ಫುಲ್ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದಾಳೆ. ಬೆಳಕಾಗಿತ್ತಲ್ಲ, ನಿಜವಾಗ್ಲೂ ಬೆಳಗ್ಗೆ ಬೇಗ ಎದ್ರೆ ಎಷ್ಟು ಫ್ರೆಶ್ ಆಗಿರ್ತೀವಲ್ವ ಅಂತ ಅನ್ನಿಸ್ತಿತ್ತು ಆ್ಯಕ್ಚುಲಿ ನನಗೆ. ಪಾಪು ಕಾರ್ ಸೀಟರ್ ಇತ್ತು ಲಿಪಿದು, ಅದರಲ್ಲೂ ಕೂರಲ್ಲ, ಅಳ್ತಾಳೆ. ಮತ್ತು ಒಂದು ಆನ್ಲೈನಲ್ಲಿ ಒಂದು ಈ ಥರದ್ದು ಜೋಲಿ ಥರದ್ದು ಆರ್ಡರ್ ಮಾಡ್ಕೊಂಡಿದ್ದೆ. ನಂಗೆ ಅದು ಯಾಕೋ ಕಂಫರ್ಟ್ ಆಗಲಿಲ್ಲ. ಹಾಗಾಗಿ ಒಂದು ಕಾಟನ್ ದುಪ್ಪಟ್ಟ ಇರುತ್ತಲ್ವ, ಅದನ್ನು ಆ ಕಡೆ ಈ ಕಡೆ ಕಟ್ಟಿ ಅವಳನ್ನು ಇದ್ರಲ್ಲಿ ಮಲಗಿಸ್ಕೊಂಡೆ. ನಿಜ ತುಂಬಾ ಹೆಲ್ಪ್ಫುಲ್ ಆಯಿತು. ಆರಾಮಾಗಿ ಮಲ್ಕೊಂಡಿದ್ಲು ನೆಮ್ಮದಿಯಾಗಿ. ಮತ್ತು ನನ್ನ ಫ್ರೆಂಡ್ ಸಹನಾ ಹಾಸನಿಂದ ಬಂದರು. ಸಿಂಗಾಪುರ ದೇವಸ್ಥಾನದ ಹತ್ರ ಅವರನ್ನು ಕಾಯ್ತಾ ಇದ್ವಿ ಬರಲಿ ಅಂತ ಹೇಳಿಬಿಟ್ಟು. ಆಮೇಲೆ ಕಾರಲ್ಲಿ ಕಾಯ್ತಾ ಇದ್ವಲ್ಲ, ಪಾಪುನ ಜೋಲಿಗೆ ಹಾಕ್ಕೊಂಡು ತೂಗ್ತಾ ಇದ್ವಿ. ನಿಲ್ಸಿದ್ವಲ್ಲ, ಒಳ್ಳೆ ಗುಬ್ಬಿ ಮರಿ ಥರ ಕಣ್ಬಿಟ್ಕೊಂಡು ಕೂತ್ಕೊಂಡಿದ್ದೆ. ನಿಜ ವಾತಾವರಣ ಅಂತೂ ತುಂಬಾ ಫ್ರೆಶ್ ಆಗಿತ್ತು. ಒಂಥರ ಐ ಫೀಲ್ ಏನೋ ಒಂಥರ ಖುಷಿ ಅನ್ನೋ ಥರ ಅನ್ನಿಸ್ತಾ ಇತ್ತು. ಅದನ್ನ ಹೇಳೋಕ್ಕೆ ವರ್ಡ್ ಇಲ್ಲ. ಸಹನಾ ಪಾಪ ಅಲ್ಲಿಂದನೇ ರೆಡಿ ಮಾಡ್ಕೊಂಡು ಕರ್ಕೊಂಡ್ಬಂದಿದ್ರು ಮಕ್ಕಳನ್ನು ಮತ್ತು ಅವ್ರನ್ನು. ನಾವು ಸ್ಯಾರಿ ಉಟ್ಕೊಬೇಕಲ್ವ ಅಂತ ಹೇಳಿಬಿಟ್ಟು ರೆಡಿಯಾಗಿರಲಿಲ್ಲ. ಫುಲ್ ಕಾರೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಅದನ್ನು ಮಕ್ಕಳಿಗೆ ಆಟ ಆಡೋ ಥರ ಎಲ್ಲ ಥಿಂಗ್ಸು, ಟಾಯ್ಸು, ಒಂದು ಪಿಲ್ಲೋ ಎಲ್ಲ ಇಟ್ಕೊಂಡು ಆರ್ಗನೈಸ್ ಆಗಿ ಸಹನಾ ಕರ್ಕೊಂಡು ಬಂದಿದ್ರು ಮಕ್ಕಳನ್ನ. ಲಿಪಿ ಕೇಳಬೇಕಾ, ಅಮ್ಮ ನಾನು ಆದ್ಯಕ್ಕನ ಜೊತೆ ಪುಂಕಿ ಜೊತೆ ಆಟ ಆಡ್ತೀನಿ ಅಂತ ಹೇಳ್ಬಿಟ್ಟು ಟಣ್ ಅಂತ ಹೇಳ್ಬಿಟ್ಟು ಅವ್ರ ಕಾರಿಗೆ ಹಾರಿದ್ಲು. ಆಮೇಲೆ ಘಾಟ್ ಸೆಕ್ಷನ್ ಮಗಳ, ಏನೋ ಜಂಕ್ ಫುಡ್ ತಿನ್ನಂಗಿಲ್ಲ, ಜಸ್ಟ್ ಕಲರಿಂಗ್ ಮಾಡಬೇಕು, ಏನಾದರೂ ಪಜಲ್ಸ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿ ಮಕ್ಕಳು ಅವ್ರ ಕಾರಲ್ಲಿ ಫುಲ್ ಎಂಜಾಯ್ ಮಾಡ್ಕೊಂಡು ಬಂದರು. ಸರಿ ಅಂತ ಹೇಳ್ಬಿಟ್ಟು ನಾವು ಲಾಸ್ಟಿಗೆ ನಮ್ಮ ಕಾರನ್ನು ಹತ್ತಿದ್ವಿ. ಪಾಪು ಎದ್ಬಿಟ್ಟು ನನ್ನ ತಂಗಿ ಎತ್ಕೊಂಡಿದ್ಲು, ಅವಳನ್ನೇ ನೋಡ್ತಾ ಇದ್ಲು. ಮೋನ್ ಫುಲ್ ಡ್ರೈವಿಂಗ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದರು. ಘಾಟ್ ಸೆಕ್ಷನ್ ಅಲ್ವಾ, ಹೊಟ್ಟೆ ಬೇರೆ ಹಸಿತಾ ಇತ್ತು. ಹೊಟ್ಟೆ ಹಸಿತಾ ಇದೆ ಅಂದ್ಕೊಂಡು ಡ್ರೈವಿಂಗ್ ಮಾಡ್ಕೊಂಡು ಹೊರಟ್ವಿ. ಸ್ವಲ್ಪ ಏನಂದರೆ ಘಾಟ್ ಸೆಕ್ಷನ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಸುಸ್ತು, ಟಯರ್ಡ್ ಅಂತ ಅನ್ನಿಸ್ತಿತ್ತು. ಪಾಪುನೂ ಅಷ್ಟೇ ಫುಲ್ ಕ್ಯೂರಿಯಾಸಿಟಿ, ನೋಡ್ತಾಳೆ. ನೋಡಿ ಫುಲ್ ಹೇಗಿದೆ ಅಂದರೆ ಮಿನಿ ಊಟಿ ಅಲ್ಲ, ಲೈಕ್ ಏನು ಊಟಿಲಿ ಟೀ ಎಸ್ಟೇಟ್ ಇರುತ್ತಲ್ಲ ಹಾಗಿತ್ತು. ಹಾಗಾಗಿ ಒಂದು ಗ್ಲಿಮ್ಸ್ನ ಹಾಕಿದೆ. ಬಿಸಿಲು ಬೇರೆ ಬೀಳ್ತಾ ಇತ್ತು. ಕೊನೆಗೂ ಫೈನಲ್ ಆಗಿ ಹೊರನಾಡಿಗೆ ರೀಚ್ ಆಗಿ ಒಂದು ಹೋಟೆಲ್ನ ಮಾಡಿದ್ವಿ ಫ್ರೆಶ್ ಅಪ್ ಆಗಲಿಕ್ಕೆ ಅಂತ ಹೇಳಿಬಿಟ್ಟು. ಹೋಟೆಲಲ್ಲಿ ತಿಂಡಿ ತಿಂದ್ವಿ. ಆ್ಯಕ್ಚುಲಿ ನಾವು ಹೋದಾಗ ಆಲ್ಮೋಸ್ಟ್ ಎಲ್ಲ ತಿಂಡಿ ಖಾಲಿಯಾಗಿತ್ತು. ನಮಗಂತೂ ಪುಳಿಯೋಗರೆ ಒಂದೇ ಇಷ್ಟ ಆಗಿತ್ತು, ಬೇರೆ ಇನ್ಯಾವ ಫುಡ್ಡು ಇಷ್ಟ ಆಗಲಿಲ್ಲ. ಮೋನ್ ಇಡ್ಲಿ ತಿಂದು ಅಯ್ಯೋ ಹೊಟ್ಟೆ ತುಂಬಲಿಲ್ಲ ಅಂದರು. ಅದಕ್ಕೆ ಪುಳಿಯೋಗರೆ ಚೆನ್ನಾಗಿದೆ ತಿನ್ನಿ ಅಂತ ಹೇಳ್ಬಿಟ್ಟು 1-2 ಸ್ಪೂನ್ ತಿನ್ನಿಸ್ದೆ. ಅದಾದಮೇಲೆ ಕ್ವಿಕ್ಕಾಗಿ ರೂಮಿಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆದ್ವಿ. ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಸ್ಯಾರಿ ಹಾಕ್ಕೊಂಡು ರೆಡಿ ಆದ್ವಿ. ಸೊ ಹೀಗೆ ಎಲ್ಲರೂ ಮ್ಯಾಚಿಂಗ್ ಔಟ್ಫಿಟ್ನ ಮಾಡ್ಕೊಂಡ್ವಿ. ಇದನ್ನು ಎಲ್ಲಿ ತೊಗೊಂಡೆ, ಹೆಂಗೆ ಮಾಡಿದೆ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋನ ಶೂಟ್ ಮಾಡ್ಕೊಂಡು ನಾನು ಲಾಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಬಟ್ ನೆಕ್ಸ್ಟ್ ಒಂದು ಶಾರ್ಟ್ಸ್ ರೀಲಲ್ಲಿ ನಾನು ಇದನ್ನು ಶೇರ್ ಮಾಡ್ತೀನಿ. ಈ ಸ್ಯಾರಿನ ಮೋವನ್ನು ಆ್ಯಕ್ಚುಲಿ ಕಂಚಿಗೆ ಹೋಗಿದ್ರು. ಅವ್ರು ಆಲೂಗಡ್ಡೆ ಬಿಸ್ನೆಸ್ ಆಗಿರೋದ್ರಿಂದ ಚೆನ್ನೈಗೆ ಹೋಗ್ತಾನೆ ಇರ್ತಾರಲ್ವ, ಆನ್ ದ ವೇ ಕಂಚಿ ಸಿಗುತ್ತೆ. ಪ್ರತಿ ವರ್ಷವೂ ಹೋದಾಗ ನನಗೆ ಮಿಸ್ ಮಾಡ್ದೇ ಸ್ಯಾರಿನ ತೊಗೊಂಬರ್ತಾರೆ. ಈ ಸಲ ಈ ಗ್ರೀನ್ ಕಲರ್ ಸಿಲ್ಕ್ ಸ್ಯಾರಿನ ತೊಗೊಂಡು ಬಂದಿದ್ರು. ನಂಗೆ ತುಂಬ ಇಷ್ಟ ಆಗಿತ್ತು ಆ್ಯಕ್ಚುಲಿ. ನನ್ನ ತಂಗಿಗೂ ನೀನು ಗ್ರೀನ್ ಕಲರ್ ಉಟ್ಕೊ ಅಂತ ಅಂದೆ. ನಮ್ಮನೆ ಗೃಹ ಪ್ರವೇಶದ ಸ್ಯಾರಿ ಅವಳು ವೇರ್ ಮಾಡಿರೋದು. ಹಾಗಾಗಿ ಪಾಪುಗೂ ಅಷ್ಟೇ ಬಟ್ಟೆ ಎಲ್ಲ ತೊಗೊಂಡು ಸ್ಟಿಚ್ ಮಾಡಿಸಿದ್ದೆ. ನೋಡಿ ಪಾಪದ ಥರ ನೋಡ್ತಾ ಇದ್ದೆ ಫುಲ್ ಕ್ಯೂರಿಯಾಸಿಟಿಯಿಂದ, ಏನಿದು ಅನ್ನೋ ಥರ.
ಎಲ್ಲರಿಗೂ ಮ್ಯಾಚಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡಿಸ್ದೆ. ಲಿಪಿಗಾಗಿರ್ಬೋದು, ಪಾಪುಗಾಗಿರ್ಬೋದು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನಾನು ಹೇರ್ ಸ್ಟೈಲ್ ಫುಲ್ ಎತ್ತಿ ಮೇಲೆ ಹಾಕ್ಕೊಂಡಿದ್ದೆ, ಯಾಕಂದರೆ ಪಾಪು ಎತ್ಕೊಂಡಾಗ ಕೈಯಿಂದ ಕೂದಲು ಎಳೆದ್ಬಿಟ್ರೆ ಕೈಯಲ್ಲಿ ಕಟ್ಟಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಒಂದೊಂದ್ಸತಿ ಒಂಥರ ಡುಮ್ಮು ಕಾಣ್ತಾ ಇದ್ದೀನಿ. ಆ್ಯಕ್ಚುಲಿ ಇಷ್ಟೊಂದು ಡುಮ್ಮಕ್ಕಿಲ್ಲ ನಾನು, ಆ ಹೇರ್ ಸ್ಟೈಲಿಗೂ ಆ ಸಿಲ್ಕ್ ಸ್ಯಾರಿಗೂ ಹಂಗೆ ಕಾಣ್ತಾ ಇದ್ದೀನಿ ಅನಿಸುತ್ತೆ. ಹತ್ತು 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 ಆಲ್ಮೋಸ್ಟ್ ಮಲ್ಗೇ ಬಿಟ್ಲು ಅನ್ನಪ್ರಾಶನ ಟೈಮಲ್ಲಿ. ಯೂಶ್ವಲಿ 11:30 to 12 ಫುಲ್ ನಿದ್ದೆ ಟೈಮು ಪಾಪುದು. ಎಷ್ಟು ಎಬ್ರಿಸಿದ್ರು ಎದಳಲೇ ಇಲ್ಲ ಅವಳು. ಹೆಂಗಪ್ಪ ಇವಾಗ ಅನ್ನಪ್ರಾಶನ ಮಾಡಿಸೋದು ಅಂತ ಚಿಂತೆ ಆಗಿಬಿಟ್ಟಿತ್ತು ನನಗೆ. ಹೊರನಾಡಿಗೆ ನಾವು ಹೋಗಿ ರೀಚ್ ಆದಾಗ ಆಲ್ಮೋಸ್ಟ್ 9:30 ಆಗಿತ್ತು. ಬೆಳಗ್ಗೆ 7:30ಇಂದ ಅಲ್ಲಿ 12 ತನಕ ಅನ್ನಪ್ರಾಶನ ಮಾಡ್ತಾರಂತೆ. ಯಾವುದೇ ರೀತಿ ಏನು ತಗೋಗೋ ನೆಸೆಸಿಟಿ ಇರೋದಿಲ್ಲ. ನೀವು 300 ರೂಪೀಸ್ ಕೊಟ್ಬಿಟ್ಟು ನೀವು ಅನ್ನಪ್ರಾಶನ ಟಿಕೆಟ್ ತೊಗೊಂಡ್ರೆ ಸಾಕು, ಅವರೇ ಪ್ರತಿಯೊಂದನ್ನು ಕೊಡ್ತಾರೆ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಬೇಕು ಅಂತ ಅಂದರೆ ಒಂದು ಬಟ್ಲು ಸ್ಪೂನ್ನ ತೊಗೊಂಡೋಗ್ಬೋದು. ನಾನು ಬೆಳ್ಳಿ ಬಟ್ಲು ಮತ್ತು ಸ್ಪೂನ್ನ ತೊಗೊಂಡೋಗಿದ್ದೆ. ಮತ್ತು ಅಲ್ಲಿ ರವೆ ಗಂಜಿ ಕೊಡ್ತಾರಲ್ವ, ತುಂಬಾ ಸ್ವೀಟಾಗಿರುತ್ತೆ. ಎಲ್ಲರೂ ತಿನ್ನಿಸೋದ್ರಿಂದ ಪಾಪುಗೆ ತುಂಬ ಕ್ವಾಂಟಿಟಿ ಜಾಸ್ತಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಪಾಪು ಕೈಯಲ್ಲಿರೋವಂಥ ಒಂದು ಮೋಹನ್ ಕೈಯಲ್ಲಿದ್ದಂಥ ಚಿನ್ನದ ಉಂಗುರನ ಬಿಚ್ಚಿ ಅದರಿಂದ ಪಾಪು ಬಾಯಿಗೆ ನಾವು ರವೆ ಗಂಜಿನ ತಿನ್ನಿಸಿದ್ವಿ. ನೋಡಿ, ಇಲ್ಲಿ ಅವಳನ್ನು ಎಬ್ರುಸಕ್ಕೆ ಒಂದಷ್ಟು ಸರ್ಕಸ್ ಮಾಡಿಸಿ ಸಾಕಾಗೋಯ್ತು. ಅಯ್ಯೋ, ಇನ್ನೇನು ಮಾಡೋದು, ಅಳ್ತಾ ಇದ್ಲು. ಅದರಲ್ಲೇ ಮೋಹನ್ ಒಂದು ತುತ್ತು ಫಸ್ಟ್ ತಿನ್ನಿಸಿದ್ರು, ನಾನು ತಿನ್ನಿಸ್ದೆ, ಲಿಪಿ ತಿನ್ನಿಸಿದ್ಲು, ಅದಾದಮೇಲೆ ಸ್ಫೂರ್ತಿನೂ ತಿನ್ನಿಸಿದ್ಲು, ಸಹನನೂ ತಿನ್ನಿಸಿದ್ರು. ಹೆಂಗೋ ಹ್ಯಾಪಿಯಾಗಿ ಒಂದು ಪಾಪುಗೆ ಅನ್ನಪ್ರಾಶನನ ಮಾಡಿಸಿದ್ವಿ. ಶಿವ ಮತ್ತು ಪಾರ್ವತಿ ಏನು ಮಾಡಿದ್ರು, ಶಿವನ ಜೊತೆ ಮುನ್ನಿಸ್ಕೊಂಡು ಅವ್ರು ಹೋಗಿ ತಪಸ್ಸಿಗೆ ಕೂತಿದ್ರಂತೆ. ಅಂತಹ ಟೈಮಲ್ಲಿ ದೇವಾನುದೇವತೆಗಳಿಗೂ ಕೂಡ ಅನ್ನ ಸಿಕ್ಕಿರಲಿಲ್ವಂತೆ. ಹಾಗಾಗಿ ಏನು ಮಾಡ್ತಾರೆ, ಸಾಕ್ಷಾತ್ ಪಾರ್ವತಿ ದೇವಿನೇ ಅನ್ನಪೂರ್ಣೇಶ್ವರಿ ತಾಯಿದು ಸ್ವರೂಪನ ತಾಳಿ ಶಿವಂಗೆ ಫಸ್ಟು ಅನ್ನಪ್ರಾಶನ ಮಾಡಿಸ್ತಾರಂತೆ, ಅನ್ನ ಊಟ ಮಾಡಿಸ್ತಾರಂತೆ. ಅದಾದಮೇಲೆ ಎಲ್ರಿಗೂ ಅನ್ನ ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಂದು ವಾಡಿಕೆ ಇದೆ. ಹಾಗಾಗಿ ಮಕ್ಕಳಿಗೆ ಫಸ್ಟ್ ಟೈಮ್ ಊಟ ಮಾಡಿಸೋಕ್ಕಿಂತ ಮುಂಚೆ ತಾಯಿ ಅನ್ನಪೂರ್ಣೇಶ್ವರಿ ಸನ್ನಿಧಿಗೆ ಹೋಗ್ಬಿಟ್ಟು ಅನ್ನಪ್ರಾಶನ ಮಾಡಿಸಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹೋಗೋಕ್ಕಾಗದೇ ಇರೋರು ಮನೇಲೇ ದೇವ್ರ ಹೆಸರನ್ನ ಹೇಳಿಬಿಟ್ಟು ಅನ್ನಪೂರ್ಣೇಶ್ವರಿ ದೇವ್ರನ್ನ ಹೆಸರು ಹೇಳಿ ಮನೇಲಿ ಒಂದು ಪೂಜೆ ಮಾಡಿಸಿ ಪಾಪುಗೆ ಅನ್ನನ ತಿನ್ನಿಸಿದ್ರೆ ತುಂಬಾ ಒಳ್ಳೆಯದು. ಮುಂದೆ ನಮಗೆ ಇರೋದೇ ಮೇಯ್ನ್ ಅಲ್ವಾ, ಪ್ರತಿಯೊಂದು ಆರೋಗ್ಯಕ್ಕೂ ಹೆಲ್ದಿಯಾಗಿರೋ ಊಟ ಮಾಡಿದ್ರೆ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ. ಹಾಗಾಗಿ ಮಕ್ಕಳಿಗಾಗಿರ್ಬೋದು, ನಮಗಾಗಿರ್ಬೋದು ಯಾವುದೇ ರೀತಿ ಅನ್ನಕ್ಕೂ ತೊಂದರೆ ಆಗಬಾರ್ದು ಅಂತ ಹೇಳಿ ದೇವರಿಗೆ ಕೈ ಮುಕ್ಕೊಂಡು ನಾವು ಹೊರನಾಡಿಂದ ಹೊರಟ್ವಿ. ಆ್ಯಕ್ಚುಲಿ ಏನಂತ ಅಂದರೆ ಕೆಲವೊಂದು ಫೋಟೋಸು ಗ್ಲಿಮ್ಸ್ ಎಲ್ಲ ತೊಗೊಬೇಕು, ಯಾಕಂದರೆ ಒಂದೇ ಥರ ಮ್ಯಾಚಿಂಗ್ ಔಟ್ಫಿಟ್ ಹಾಕಿರ್ತೀವಿ. ಎಲ್ಲದು ಒಂದು ಮೆಮೊರೀಸ್ನ ಕ್ರಿಯೇಟ್ ಮಾಡೋಕ್ಕೆ ಅಂತ ಹೇಳಿ ಲಿಪಿ ಲಾಸ್ಟಿಗೆ ನಾನು ತಿನ್ನಿಸ್ತೀನಿ ಅಂತ ಹೇಳಿದ್ಲು. ಎಲ್ಲ ತುಂಬ ಜನ ನನ್ನ ವೀಡಿಯೋಸ್ ನೋಡ್ತೀವಿ ಅಂತ ಹೇಳಿ ಮಾತಾಡಿಸ್ತಾ ಇದ್ರು. ತುಂಬ ಖುಷಿ ಆಯಿತು ನನಗೆ. ಆ್ಯಕ್ಚುಲಿ ಇಷ್ಟು ಜನ ರೆಕಗ್ನೈಸ್ ಮಾಡಿ ಮಾತಾಡಿಸ್ತಾರಲ್ಲ, ನಾನು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ನ ಕೊಡಬೇಕು, ವೀಡಿಯೋಸ್ನ ಮಾಡಬೇಕು ಅಂತ ನನಗೆ ತುಂಬ ಅನ್ನಿಸ್ತು. ಸೊ ಯಾರಾದರೂ ಹೊರನಾಡಿಗೆ ಹೋಗೋರಿದ್ರೆ ಬೆಳಗ್ಗೆನೇ ಬೇಗ ಹೋಗಿ, ಸಮ್ಮರ್ ಆಗಿರೋದ್ರಿಂದ ತುಂಬಾ ರಶ್ ಇರುತ್ತೆ. ಮತ್ತು ಅಕ್ಕಿ ಏನಾದರೂ ನೀವು ದಾನ ಕೊಟ್ಟರೆ ರಶ್ ಇದ್ದರೂ ಕೂಡ ನೀವು ಆರಾಮಾಗಿ ಟಿಕೆಟಲ್ಲಿ ಬೇಗ ಬಿಡಿಸ್ಕೊಡ್ತಾರೆ. ನಾವು ಆಲ್ಮೋಸ್ಟ್ 5000 ಕಟ್ಟಿ ಅಕ್ಕಿನ ದಾನ ಬಂದ್ವಿ. ಹಾಗಾಗಿ ನಮಗೆ ಬೇಗ ಅಲ್ಲಿ ದರ್ಶನ ಆಯಿತು. ಲಾಸ್ಟಿಗೆ ಇದೊಂದು ಮೆಮೊರಿ ಕ್ಲಿಪ್ಪಿಂಗ್ಸು ಎಲ್ಲರೂ ಮಾತಾಡಿಸ್ತಾ ಇದ್ರು. ನಂಗೆ ತುಂಬ ಖುಷಿ ಆಯಿತು. ಎಲ್ರಿಗೂ ಥ್ಯಾಂಕ್ಸ್ ಹೇಳಿ ಅವ್ರ ಜೊತೆ ಕೆಲವೊಂದು ಫೋಟೋಸು ಮತ್ತು ವೀಡಿಯೋಸ್ನೆಲ್ಲ ಮಾಡಿಕೊಂಡೆ. ಪಾಪು ಏನಪ್ಪ ಅಂತ ಅಂದರೆ ಮಾತಾಡಿಸ್ತಾ ಇದ್ರಲ್ವ, ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ಲು. ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಾನು ಶೇರ್ ಮಾಡ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದು ಲಾಸ್ಟಿಗೆ ಬರೋವಂತಹ ಕ್ಲಿಪ್ಸು. ನನ್ನ ತಂಗಿನ ತಪ್ಕೊಂಡು ಪಾಪು ಮಲ್ಕೊಂಡಿದ್ಲು. ಮತ್ತೆ ರೂಮಿಗೆ ಬಂದು ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಹೊರಟ್ವಿ. ಆಮೇಲೆ ನನ್ನ ತಂಗಿನ ಚಿಕ್ಕಮಂಗ್ಳೂರಿಗೆ ಡ್ರಾಪ್ ಮಾಡಿ ಅಲ್ಲಿ ಹೋಟೆಲಲ್ಲಿ ತಿಂಡಿನ ತಿಂದ್ಬಿಟ್ಟು ಮನೆ ಕಡೆಗೆ ಬಂದ್ವಿ. ಮತ್ತು ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ನೆಕ್ಸ್ಟ್ ಪಾಪುಗೆ ಏನು ಸಾಲಿಡ್ನ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಏನೆಲ್ಲ ಕೊಟ್ಟೆ ಅಂತ ಹೇಳ್ಬಿಟ್ಟು ಕಂಟೆಂಟ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಾಯ್. ಅಲ್ಲಿ ತನಕ ಟೇಕ್ ಕೇರ್.